ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ರಾಮಾಯಣದ ಪ್ರಮುಖ ಪಾತ್ರವಾದಂತಹ ಜಟಾಯುವಿನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ರಾಮಾಯಣದ ಮತ್ತೊಂದು ಪ್ರಮುಖ ಪಾತ್ರವಾದಂತಹ ಜಟಾಯುವಿನ ಅಣ್ಣನಾದಂತಹ ಸೀತಾನ್ವೇಷಣೆಗೆ ಪ್ರಮುಖ ಕಾರಣನಾದಂತಹ ಸಂಪಾತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾವಾಗ ರಾಮ, ಲಕ್ಷ್ಮಣ ಮತ್ತು ಸೀತೆ 3 ಜನ ವನವಾಸಕ್ಕೆ ಅಂತ ಬರ್ತಾರೋ, ಅವರು ಪಂಚವಟಿಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ರಾವಣ ಅವನು ಬಂದು ತನ್ನ ಮಾಯಾರೂಪವನ್ನು ದರ್ಶಿಸಿ ಅವನು ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೋ, ಆ ಸಮಯದಲ್ಲಿ ಜಟಾಯು ಅವನೊಂದಿಗೆ ಯುದ್ಧವನ್ನು ಮಾಡಿ ಜಟಾಯು ತನ್ನ ರೆಕ್ಕೆಯನ್ನು ಕಳೆದುಕೊಂಡು ರಾಮ ಲಕ್ಷ್ಮಣರು ಬರುವವರೆಗೂ ಕೂಡ ಅವನ ಜೀವವನ್ನು ಬಿಗಿಯಾಗಿ ಹಿಡಿದುಕೊಂಡು ರಾಮ ಲಕ್ಷ್ಮಣರಿಗೆ ದಕ್ಷಿಣ ದಿಕ್ಕಿನತ್ತ ಹೋಗುವಂತಹ ಸಲಹೆಯನ್ನು ಕೊಟ್ಟು ಜಟಾಯು ತನ್ನ ದೇಹತ್ಯಾಗವನ್ನು ಮಾಡ್ತಾನೆ. ಜಟಾಯುವಿನ ಮಾತನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರೂ ಕೂಡ ದಕ್ಷಿಣ ದಿಕ್ಕಿನತ್ತ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಸಿಗುವಂತಹದ್ದು ಹನುಮಂತ ಮತ್ತು ಸುಗ್ರೀವರ ಪಡೆ. ಸುಗ್ರೀವ ಅವನ ಷರತ್ತಿಗೆ ರಾಮನನ್ನು ವಿಧಿಸಿ ಅದಾದ ಮೇಲೆ ರಾಮನಿಗೆ ಸಹಾಯ ಮಾಡುವತ್ತ ತನ್ನ ಹಸ್ತವನ್ನು ಚಾಚುತ್ತಾನೆ. ಆ ಸಮಯದಲ್ಲಿ ತನ್ನ ಎಲ್ಲ ಸೈನಿಕರನ್ನು 4 ಭಾಗಗಳನ್ನಾಗಿ ಮಾಡಿ ಭಾರತದ 4 ದಿಕ್ಕುಗಳಿಗೆ ಅವರುಗಳನ್ನು ಕಳಿಸಿಕೊಡ್ತಾನೆ. ಹಾಗೆ ದಕ್ಷಿಣಕ್ಕೆ ಬಂದಂತಹ ಅಂಗದ, ಜಾಂಬವಂತ, ಹನುಮಂತರ ಆದಿಯಾದಂತಹ ವಾನರ ಪಡೆ ಏನಿತ್ತು ಅದು ಸಮುದ್ರದತ್ತ ಬಂದು ನಿಂತು ಅವರು ಮುಂದೇನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅಂಗದ, ನಾವು ದೇಹತ್ಯಾಗ ಮಾಡೋದೇ ಲೇಸು, ಯಾಕಂತ ಹೇಳಿದ್ರೆ ಸೀತಾನ್ವೇಷಣೆಯನ್ನು ಮಾಡದೆ ನಾವು ವಾಪಸ್ ಹೋಗಿ ಸುಗ್ರೀವನಿಗೆ ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಅಲ್ಲಿ ಬರ್ತಾ ಇರುವಂತಹ ದೊಡ್ಡ ಪಕ್ಷಿಯೊಂದಕ್ಕೆ ಆಹಾರ ಆಗಿಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಲ್ಲಿ ಒಂದು ದೊಡ್ಡದಾದಂತಹ ಬೃಹದಾಕಾರವಾಗಿರುವಂತಹ ಒಂದು ವೃದ್ಧ ಪಕ್ಷಿ ನಿಧಾನವಾಗಿ ನಡೆದುಕೊಂಡು ಬರ್ತಾ ಇರುತ್ತೆ. ಆಗ ಅಲ್ಲಿರುವಂತಹ ವಾನರ ಪಡೆಯಲ್ಲಿ ಒಂದು ವಾನರ ಅದು ಹೇಳುತ್ತೆ, ಅದೇನಂತ ಹೇಳಿದ್ರೆ, ಒಂದು ವೇಳೆ ದಶರಥ ಸಾಯದೇ ಹೋಗಿದ್ದಿದ್ರೆ, ಹಾಗೆ ಒಂದು ವೇಳೆ ಸೀತೆಯ ಅಪಹರಣ ಆಗದೆ ಹೋಗಿದ್ದಿದ್ರೆ, ಜಟಾಯು ತನ್ನ ಪ್ರಾಣತ್ಯಾಗವನ್ನು ಮಾಡದೆ ಹೋಗಿದ್ದಿದ್ರೆ, ಇನ್ನು ಸ್ವಲ್ಪ ಹೊತ್ತುಗಳ ಕಾಲ ಜಟಾಯು ರಾಮ ಬರುವವರೆಗೆ ರಾವಣನೊಂದಿಗೆ ಯುದ್ಧ ಮಾಡಿಬಿಟ್ಟಿದ್ದಿದ್ರೆ ನಮಗೆ ಈ ಅನ್ವೇಷಣೆಯ ಕೆಲಸವೇ ಇರ್ತಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳುತ್ತೆ. ಯಾವಾಗ ಅಲ್ಲಿರುವಂತಹ ವೃದ್ಧ ಪಕ್ಷಿಗೆ ಜಟಾಯು ಅನ್ನುವಂಥ ಮಾತು ಕೇಳುತ್ತೋ ಆಗ ಈ ವಿಷಯದತ್ತ ಕುತೂಹಲ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಜಟಾಯು ಮರಣ ಹೊಂದಿದಂಥ ವಿಚಾರವನ್ನು ಕೇಳಿ ಗಳಗಳನೆ ಅಳಲಿಕ್ಕೆ ಶುರು ಮಾಡಿಬಿಡುತ್ತೆ. ಅದು ಅಲ್ಲಿರುವಂತಹ ವಾನರರ ಹತ್ತಿರ ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ದರೆ ವಾನರಿಗೆ ಒಂದು ಕಡೆ ಭಯ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಅವರು ಇದ್ಯಾವುದೋ ರಾಕ್ಷಸ ಇರಬೇಕು ಅಂಥೇಳಿ ಯುದ್ಧಕ್ಕೆ ಸಜ್ಜಾಗಿ ನಿಲ್ತಾ ಇರ್ತಾರೆ. ಆದರೆ ಆ ವೃದ್ಧ ಪಕ್ಷಿ ಅಲ್ಲಿಗೆ ಬಂದು ನಿಂತು, ಯಾರದು, ನನ್ನ ತಮ್ಮನಾದಂತಹ ಜಟಾಯುವಿನ ಬಗ್ಗೆ ಮಾತಾಡಿದ್ಯಾರು, ಅವನು ಸತ್ತೋದ್ನ, ಹೇಗೆ ಸತ್ತೋದ ಅನ್ನುವಂಥ ಅನೇಕ ಪ್ರಶ್ನೆಗಳನ್ನು ಕೇಳುತ್ತೆ. ಆಗ ಅಲ್ಲಿರುವಂಥವ್ರಿಗೆ ತಿಳಿಯುತ್ತೆ, ಇಲ್ಲಿರುವಂತಹ ವೃದ್ಧ ಪಕ್ಷಿ ಅದು ಜಟಾಯುವಿನ ಅಣ್ಣ ಅಂಥೇಳಿ. ಆಗ ಯಾರು ನೀನು, ಜಟಾಯು ನಿನಗೆ ಹೇಗೆ ತಮ್ಮ ಆಗಬೇಕು ಅನ್ನುವಂಥ ವಿಚಾರವನ್ನು ಕೇಳಿದಾಗ ಆ ವೃದ್ಧ ಪಕ್ಷಿ ಅದು ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡುತ್ತೆ. ಕಶ್ಯಪರಿಗೆ 2 ಹೆಂಡತಿಯರಿದ್ದರು, ಕದ್ರು ಮತ್ತು ವಿನುತ. ಕದ್ರುವಿಗೆ ಸರ್ಪ ಸಂತಾನ ಆದರೆ ವಿನುತಳಿಗೆ 2 ಪಕ್ಷಿರಾಜರ ಜನನ ಆಗಿರುತ್ತೆ. ಒಂದು ಗರುಡ, ಇನ್ನೊಂದು ಅರುಣ ಅಂತ ಹೇಳಿ. ಗರುಡ ವಿಷ್ಣುವಿನ ವಾಹನನಾದರೆ ಅರುಣ ಸೂರ್ಯನ ರಥದ ಸಾರಥಿಯಾಗಿರ್ತಾನೆ. ಮುಂದುವರೆದು ಅರುಣ ಸೇನಿ ಅನ್ನುವಂತಹ ಒಬ್ಬಳನ್ನು ಮದುವೆ ಆಗಿರ್ತಾನೆ. ಅರುಣ ಮತ್ತು ಸೇನಿಗೆ 2 ಗಂಡು ಮಕ್ಕಳು. ಮೊದಲನೆಯದಾಗಿ ಅದು ನಾನು, ಸಂಪಾತಿ. ಎರಡನೆಯದಾಗಿ ಜಟಾಯು. ನಾವು ಬಾಲ್ಯದಲ್ಲಿಯೇ ಹಾರುವಂತಹ ಸಾಮರ್ಥ್ಯವನ್ನು ಹೊಂದಿದ್ವಿ. ನಾವು ಆಕಾಶದೆತ್ತರಕ್ಕೆ ಹಾರುವಂತಹ ಹವ್ಯಾಸವನ್ನು ರೂಢಿಸ್ಕೊಂಡಿದ್ವಿ. ಒಮ್ಮೆ ಎತ್ತರೆತ್ತರಕ್ಕೆ ಹಾರುವಂತಹ ಸಲುವಾಗಿ ಒಮ್ಮೆ ನಾವು 2 ಕೂಡ ಸ್ಪರ್ಧೆಯನ್ನು ಏರ್ಪಡಿಸಿಕೊಂಡು ಮೇಲಕ್ಕೆ ಹಾರ್ತಾ ಹಾರ್ತಾ ಸೂರ್ಯನ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ನಮಗೆ ಬಿಸಿ ನಾಟಲಿಕ್ಕೆ ಶುರುವಾಯಿತು. ಆ ಸಮಯದಲ್ಲಿ ಎಲ್ಲಿ ನನ್ನ ತಮ್ಮನ ರೆಕ್ಕೆ ಸುಟ್ಟೋಗ್ಬಿಡುತ್ತೋ ಅಂಥೇಳಿ ನಾನು ನನ್ನ ರೆಕ್ಕೆಗಳನ್ನು ಚಾಚಿ ಅಗಲ ಮಾಡಿ ಅವನಿಗೆ ನೆರಳಾಗಿ ನಾನು ಮೇಲೆ ನಿಂತುಬಿಟ್ಟೆ. ಆ ಸಮಯದಲ್ಲಿ ಸೂರ್ಯನ ಕಿರಣಗಳಿಗೆ, ಆ ಬಿಸಿ ಶಾಖಕ್ಕೆ ನನ್ನ ರೆಕ್ಕೆಗಳು ಸುಟ್ಟು ನಾನು ಅಲ್ಲೇ ಕೆಳಗೆ ಬಿದ್ದುಬಿಟ್ಟೆ.
ಹಾಗೆ ದಕ್ಷಿಣದಲ್ಲಿರುವಂತಹ ಈ ಪರ್ವತದ ಮೇಲೆ ಬಿದ್ದುಬಿಟ್ಟೆ. ತದನಂತರ ಅಲ್ಲಿ ನಾವು ಹಾರ್ತಾ ಇದ್ದಿದ್ದರಿಂದ ನಮಗೆ ಇದು ದಕ್ಷಿಣದ ಸಮುದ್ರ ಅನ್ನುವಂಥದ್ದು ಗೊತ್ತಾಯಿತು. ಅಷ್ಟೇ ಅಲ್ಲದೆ ನಾನು ಅವತ್ತಿಗೆ ನನ್ನ ತಮ್ಮನನ್ನು ರಕ್ಷಿಸಿದ್ದೆ. ಮುಂದೆ ನನ್ನ ಜೀವವೇನೋ ಉಳೀತು, ಆದರೆ ನನಗೆ ಇನ್ಯಾವತ್ತೂ ಕೂಡ ಹಾರಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆ ನನಗೆ ಎದುರಾಯಿತು. ಅದಾದ ಮೇಲೆ ನಾನು ಕೆಳಗೆ ಬಿದ್ದಾಗ ಅಲ್ಲೇ ಕೆಳಗೆ ನಿಶಾಕರ ಅನ್ನುವಂಥ ಮುನಿಯ ಆಶ್ರಮ ಇದೆ ಅನ್ನುವಂಥದ್ದು ತಿಳಿದು ನಾನು ನಿಧಾನಕ್ಕೆ ಅಲ್ಲಿಗೆ ನಡೆದುಕೊಂಡು ಬಂದೆ. ಈ ಹಿಂದೆಯೂ ಕೂಡ ನಾನು ಮತ್ತು ಜಟಾಯು ಇಬ್ಬರೂ ಕೂಡ ಅನೇಕ ದಿನಗಳವರೆಗೆ ನಿಶಾಕರ ಅನ್ನುವಂತಹ ಮುನಿಗಳ ಆಶ್ರಮದಲ್ಲಿ ಸೇವೆ ಮಾಡಿದ್ದು ಕೂಡ ಉಂಟು ಅನ್ನುವಂಥದ್ದನ್ನು ನೆನಪಿಸ್ಕೊಂಡು ನಾನು ಆ ನಿಶಾಕರ ಮುನಿಗಳ ಆಶ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಮುನಿಗಳು ಬಂದು ನನ್ನನ್ನು ಸಂಪಾತಿ ಅಂತ ಗುರುತಿಸಿ ಅವರು ಔಷಧೋಪಚಾರಗಳನ್ನು ನೀಡಿ ನನ್ನ ಜೀವ ರಕ್ಷಣೆಯನ್ನು ಮಾಡಿದ್ರು. ಹಾಗೆ ಅವರು ಒಂದು ಮಾತನ್ನು ಕೂಡ ಹೇಳಿದ್ರು, ನಿನಗೆ ರೆಕ್ಕೆಯನ್ನು ಕೊಡುವಂತಹ ಸಾಮರ್ಥ್ಯ ಇದೆ, ಆದರೆ ಇದು ಒಂದು ದೈವ ಕಾರಣಕ್ಕೋಸ್ಕರ ಆಗಿರುವಂತಹದ್ದು. ಹಾಗಾಗಿ ನಾನು ನಿನಗೆ ರೆಕ್ಕೆಯನ್ನು ಕೊಡೋದಿಲ್ಲ. ಮುಂದೆ ಯಾವಾಗ ಅಸುರರ ಅಟ್ಟಹಾಸ ಹೆಚ್ಚಾಗುತ್ತೋ ಆ ಸಮಯದಲ್ಲಿ ವಿಷ್ಣು ಶ್ರೀರಾಮಚಂದ್ರನಾಗಿ ಅಂದರೆ ಮಾನವ ರೂಪದಲ್ಲಿ ಜನ್ಮವನ್ನು ತಾಳ್ತಾನೆ. ಹಾಗೆ ಅವರು ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ದಶಕಂಠನಾದಂತಹ ರಾವಣ ಅವನು ಸೀತೆಯನ್ನು ಅಪಹರಿಸ್ತಾನೆ. ಆಗ ವಾನರ ಪಡೆಯೊಂದು ಅವರನ್ನು ಹುಡುಕಿಕೊಂಡು ಬಂದು ಅಸಹಾಯಕರಾಗಿ ಕೂತಿದ್ದಂತಹ ಸಂದರ್ಭದಲ್ಲಿ ನೀನು ಅವರಿಗೆ ಸೀತೆ ಎಲ್ಲಿದ್ದಾಳೆ ಅನ್ನುವಂಥ ವಿಚಾರವನ್ನು ತಿಳಿಸೋದ್ರ ಜೊತೆಗೆ ಅವರಿಗೆ ಮುಂದಿನ ದಾರಿಯನ್ನು ತೋರಿಸಬೇಕು ಅನ್ನುವಂಥ ವಿಚಾರವನ್ನು ನನಗೆ ಹೇಳಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲಿರುವಂಥ ವಾನರಿಗೆಲ್ಲರಿಗೂ ಕೂಡ ಅಚ್ಚರಿಯಾಗಲಿಕ್ಕೆ ಶುರುವಾಗುತ್ತೆ. ನಮಗೆ ಇಲ್ಲಿಗೆ ಬರುವವರೆಗೆ ಹಿಂದೆ ಏನಾಗಿದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ, ಆದರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈ ಪಕ್ಷಿಗೆ ಗೊತ್ತಲ್ಲ ಅನ್ನುವಂಥ ಆಶ್ಚರ್ಯ ಅಲ್ಲಿರುವಂಥ ಎಲ್ಲ ವಾನರಿಗೂ ಕೂಡ ಆಗುತ್ತೆ. ಹಾಗೆ ಮುಂದುವರೆದು ಸಂಪಾತಿ ಹೇಳ್ತಾನೆ, ನನಗೆ 100 ಯೋಜನಗಳ ದೂರದಲ್ಲಿರುವಂಥದ್ದು ಕೂಡ ಕಾಣುವಂತೆ ನನಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯಾವಾಗ ನಿಮಗೆ ಈ ದಾರಿಯನ್ನು ತೋರಿಸ್ತೀನೋ ಆಗ ನನಗೆ ಬಲಿಷ್ಠವಾದಂಥ ರೆಕ್ಕೆಗಳು ಬರುತ್ತೆ. ಇದು ನಿಶಾಕರ ಮುನಿಗಳ ವರವಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾನೆ. ಮುಂದುವರೆದು ಇಲ್ಲಿಂದ 100 ಯೋಜನಗಳ ದೂರದಲ್ಲಿರುವಂತಹ ಲಂಕಾನಗರದಲ್ಲಿ ಸೀತೆ ಇದ್ದಾಳೆ. ದಶಕಂಠ ರಾವಣ ಅವಳನ್ನು ಅಪಹರಿಸಿದ್ದಾನೆ. ಅಷ್ಟೇ ಅಲ್ಲದೆ ಅಪಹರಣ ಮಾಡ್ತಾ ಇರುವಂತಹದ್ದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಆ ನಗರ ಬಂಗಾರದಿಂದ ನಿರ್ಮಿತವಾಗಿರುವಂತಹದ್ದು, ಅಲ್ಲಿನ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಅನ್ನುವಂಥ ವಿಚಾರವನ್ನೆಲ್ಲವನ್ನು ಕೂಡ ಸಂಪಾತಿ ತಿಳಿಸ್ತಾನೆ. ಆಗ ಇವರಲ್ಲಿ ಯಾರು ಬಲಾಢ್ಯರು ಆ 100 ಯೋಜನ ಸಮುದ್ರವನ್ನು ದಾಟಿ ಲಂಕೆಯನ್ನು ಹೊಕ್ಕೋದು ಅನ್ನುವಂಥ ಪ್ರಶ್ನೆ ಹುಟ್ಟಾ ಇರತಕ್ಕಂಥ ಸಂದರ್ಭದಲ್ಲಿ ಇತ್ತ ಇವರ ದಾರಿಯನ್ನು ಮುಂದೆ ತೋರಿಸಿದ್ದಕ್ಕಾಗಿ ಲೋಕ ಕಲ್ಯಾಣದಲ್ಲಿ ತನ್ನದೂ ಒಂದು ಪಾತ್ರವನ್ನು ಪ್ರದರ್ಶಿಸಿದ್ದಕ್ಕಾಗಿ ಸಂಪಾತಿಗೆ ಹೊಸ ರೆಕ್ಕೆ ಬರಲಿಕ್ಕೆ ಆರಂಭ ಆಗುತ್ತೆ. ಯಾವಾಗ ಹೊಸ ರೆಕ್ಕೆಗಳು ಬರುತ್ತೋ ಆಗ ಸಂಪಾತಿ ಒಂದು ಕ್ಷಣವೂ ಕೂಡ ಅಲ್ಲಿ ನಿಲ್ಲೋದಿಲ್ಲ. ಆಕಾಶ ಮಾರ್ಗದತ್ತ ಹಾರಿ ಅವನು ಮುಂದೆ ಹೋಗ್ತಾನೆ. ಅದಾದ ಮೇಲೆ ಕಾಲಾನಂತರದಲ್ಲಿ ಸಂಪಾತಿ ಅವನು ಮರಣವನ್ನು ಹೊಂದಿ ಮೋಕ್ಷವನ್ನು ಪಡೆದುಕೊಳ್ತಾನೆ. ಇದು ಸಂಪಾತಿಯ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಮಾಯಣದ ಪ್ರಮುಖ ಪಾತ್ರದ ಪರಿಚಯವನ್ನು ಮಾಡ್ಕೊಳ್ಳೋಣ. ಅಲ್ಲಿವರೆಗೆ ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.